ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹೊಸ ವರ್ಷಕ್ಕೆ ಫಸ್ಟು ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಪೆಟ್ರೋಲ್ ಬೇರೆ ಇಲ್ಲ ಗಾಡಿಯಲ್ಲಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಚಿಕ್ಕಮದುರೆಗೆ ಹೋಗ್ತಾ ಇದ್ದೀನಿ. ಹೊಸ ವರ್ಷ ಅಲ್ವಾ, ದೇವಸ್ಥಾನಕ್ಕೆ ಹೋಗೋಣ ಅಂತ. ಅದ್ಯಾವ್ದು ಲಾರಿ ಭಯ ಬಿದ್ದೆ. ಅಕ್ಕ 530. ಪೆಟ್ರೋಲ್ ಹಾಕ್ಸಿದಾಯಿತು. ಥ್ಯಾಂಕ್ ಯು. 103 ರೂಪಾಯಿ ಇಲ್ಲಿ. ನಾನು ಹಾಕ್ಸೋದೇ ಇದೆ ಬಂಕಲ್ಲಿ. ಅಂದರೆ ಲೈಕ್ ನಯರಾದಲ್ಲ, ಇದೊಂಥರ ಚೆನ್ನಾಗಿರುತ್ತೆ. ಅಂದರೆ ಲೈಕ್ ನನಗೆ ಕನ್ವೀನಿಯೆಂಟ್ ಆಗಿರುತ್ತೆ ಇದು. ಸೊ ಇವಾಗ ನೆಲಮಂಗಲ ರೋಡಲ್ಲಿ ಇದ್ದೀವಿ, NH4ಅಲ್ಲಿ. ಆಲ್ರೆಡಿ ನಾನು ಹೇಳ್ದಂಗೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಚಿಕ್ಕಮದುರೆ ಹೋಗ್ತಾ ಇದ್ದೀವಿ, ಗಾಡಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು. ಸೊ ಅದಕ್ಕಿಂತ ಮುಂಚೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ಹಳೆಯ ವರ್ಷದಲ್ಲಿ ಏನೇನು ಮಿಸ್ಟೇಕ್ಸ್ ರಿಪೀಟ್ ಮಾಡಿದ್ದೀರೋ ದಯವಿಟ್ಟು ಈ ವರ್ಷದಲ್ಲಿ ಆ ಮಿಸ್ಟೇಕ್ಸ್ ರಿಪೀಟ್ ಮಾಡೋಕ್ಕೆ ಹೋಗಬೇಡಿ, ರಿಪೀಟು ಆಗಬಾರ್ದು. ಸೊ ಎಲ್ಲರೂ ಆರಾಮಾಗಿ ಲೈಫಲ್ಲಿ ಖುಷಿಯಿಂದ ಇರಿ. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ 2025 ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಆರಾಮಾಗಿ ಗಾಡಿಗಳು ನೋಡ್ಕೊಂಡು ಓಡಿಸ್ರಿ, ಸೇಫ್ಟಿಯಿಂದ ಓಡಿಸ್ರಿ. ಹೆಲ್ಮೆಟ್ ಫಸ್ಟ್ ಗುರು, ಎಲ್ಲೇ ಹೋಗ್ರಿ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸ್ರಿ. ಸೊ ನನ್ನ ಜೊತೆ ಅಕ್ಷಯ್ ಅಂದ್ಬಿಟ್ಟು ಒಬ್ಬ ಬಂದಿದ್ದಾನೆ, ಅವನು ತೋರಿಸ್ತೀನಿ ಬ್ಲಾಗಲ್ಲಿ. ಫಸ್ಟ್ ಟೈಮ್ ಅವ್ನು ಬ್ಲಾಗಲ್ಲಿ, ಅಂದರೆ ಲೈಕ್ ಸೆಕೆಂಡ್ ಟೈಮ್ ಇದು. ಟ್ಯಾಟೂ ಹಾಕಿಸ್ಕೋಬೇಕಾದ್ರೆ ಫಸ್ಟ್ ಟೈಮ್ ಬಂದಿದ್ದ. ಸೊ ಇವತ್ತು ಸೆಕೆಂಡ್ ಟೈಮ್ ಅವನು ನನ್ನ ಜೊತೆ ಬೈಕಲ್ಲಿ, ಐ ಮೀನ್ ಬ್ಲಾಗ್ ರೈಡಲ್ಲಿ ಬರ್ತಾ ಇರೋದು ಅವನು. ಸೊ NH4 ಹೋಗಿ ಇಲ್ಲಿಂದ ನೆಲಮಂಗಲ ತನಕ ಹೋಗಿ ಅಲ್ಲಿ ರೈಡ್ ತೊಗೊಂಡು ಒಳಗಡೆ ಹೋಗಬೇಕು. ಸೊ ಐಕಿ ಹತ್ರ ಇದ್ದೀವಿ. ಇನ್ನೇನು ಪಾರ್ಲೇಜಿ ಟೋಲ್ ಬಂತು. ಸೊ ಫಸ್ಟು ಗ್ಲೌಸ್ ಹಾಕೊಂಬಿಡೋಣ ಗುರು. ಕೈಗೆ ಗ್ಲೌಸ್ ತಂದಿದ್ದೀನಿ, ಬ್ಯಾಗಲ್ಲೇ ಬಿಟ್ಬಿಟ್ಟೆ ಅದನ್ನು. ಪೆಟ್ರೋಲ್ ಹಾಕಿಸ್ಕೋಬೇಕಾದ್ರೆ ನೆನಪಿತ್ತು ಹಾಕೋಬೇಕು ಅಂತ. ಅದು ಸೂಪರ್ ಬೇಕು. ಇಂಜಿನ್ ಬ್ರೇಕಿಂಗ್ ಮಾಡೋದೇ ಮಜಾ ಗುರು. ಸೊ ನಮ್ಮ ಪಾರ್ಲೇಜಿ ಟೋಲ್ ಹತ್ರ ಇದ್ದೀವಿ. ಒಂಥರ ಮಜಾ ಗುರು ಈ ರೋಡಲ್ಲಿ ಓಡಿಸೋಕ್ಕೆ. ಬಟ್ ಅದೇ ಥರ ಸಿಕ್ಕಾಪಟ್ಟೆ ಸೇಫಿಂದ ಓಡಿಸ್ಬೇಕಷ್ಟೇ, ಇನ್ನೇನಿಲ್ಲ. ಎಂಜಾಯ್ ಮಾಡ್ಕೊಂಡು ಓಡಿಸ್ಬೇಕು, ಬಟ್ ಸೇಫಿಂದ ಓಡಿಸ್ಬೇಕು. ಯಾಕಂದರೆ ಇಲ್ಲೆಲ್ಲ 100+ ಇರ್ತಾರೆ. ಯಾಕೆ ಬೇಕು? ನಾವು ಆರಾಮಾಗಿ ಬರ್ತಾಯಿದ್ರು, ಅವರು ಲೆಫ್ಟ್ ರೈಟು ಎಳಿಬೇಕಾರೆ ನಾವು ನೋಡ್ಕೊಂಡು ಇರಬೇಕು. ನಮ್ಮ ಕಾನ್ಷಿಯಸಲ್ಲಿ ಇರಬೇಕು ಗುರು. ನಾವು ಏನೇ ಮಾಡಲಿ ನಮ್ಮ ಕಾನ್ಷಿಯಸ್ಸಿಂದ ಇರಬೇಕು. ಸೊ ಇಲ್ಲಿ ನಮ್ಮದು ಗ್ಲೌಸ್ ಹಾಕೊಂಬಿಡೋಣ. ಎಲ್ಲೈತೆ ಗ್ಲೌಸು? ಸೊ ನೋಡಿದ್ರಾ, ಪವರ್ ಬ್ಯಾಂಕು ಮತ್ತು ಗೋಪ್ರೋ ಬ್ಯಾಟ್ರಿ, ಗ್ಲೌಸು ಹಾಕೊಂತೀಯಾ? ಸೊ ನನ್ನ ಫ್ರೆಂಡು ಅವನ್ನ ತೋರಿಸೇ ಇಲ್ಲ. ಇಲ್ಲೇ ನೋಡು. ಒಂಥರ ಗುರು ಹುಡುಗರೆಲ್ಲ. ನನಗೆ ಸುಮಾರು ಎಷ್ಟು ಒಂದು 10 ವರ್ಷನಾ ಪರಿಚಯ. 10 ವರ್ಷ ಫ್ರೆಂಡ್ಶಿಪ್ಪು. ವರ್ಷಗಟ್ಲೆ ಎಷ್ಟೇ ವರ್ಷ ಹೋದ್ರೆ ಆ ಫ್ರೆಂಡ್ಶಿಪ್ ಅನ್ನೋದು ಇರುತ್ತಲ್ಲ, ಸೂಪರು. ನಾನು ನಿನ್ನೆ ಒಂದೇ ಮಾತು ಕರೆದೆ, ಹಿಂಗೆ ಹೋಯ್ತಾ ಇದ್ದೀನಿ, ಹೋಗ್ಬೇಕು ಬತ್ತೇನೋ ಅಂತ. ಸರಿ ಗುರು, ನಡಿ ಗುರು, ಅಷ್ಟೇ. ಏನು ಎಷ್ಟೊತ್ತಿಗೆ ಏನೂ ಇಲ್ಲ, ಎಷ್ಟೊತ್ತಿಗೆ ರಿಟರ್ನ್ ಬರ್ತೀವಿ, ಏನು ಕತೆ. ಸರಿ, ನಮ್ಮ ಹುಡುಗ ಕರೆದವನೇ ಹೋಗ್ಬೇಕಷ್ಟೇ. ಒಂಥರ ನಮ್ಮ ಹುಡುಗರು. ನಾನು ಪಬ್ಬಿಗೆ ಅಲ್ಲಿಗೆ ಇಲ್ಲಿಗೆ ಕರೆಯಲ್ಲ, ಯಾಕಂದರೆ ನಮ್ಮ ಹುಡುಗರು ಇರೋರೆಲ್ಲ ಒಳ್ಳೆಯವರೇ. ಸೊ ದೇವಸ್ಥಾನ ಅಂತ ಕರೆದ್ರೆ 100% ಎಲ್ಲ ಹ್ಞೂ ಅಂದ್ಬಿಟ್ಟೆ ಬರ್ತಾರೆ. ಸೊ ಮಂತ್ರಾಲಯಕ್ಕೆ ನಾನು ಹೋಗಿದ್ದೆ ರೀಸೆಂಟಾಗಿ, ಅಲ್ಲೂ ಅಷ್ಟೇ ಈ ಹುಡುಗರುಗಳ ಜೊತೆಗೆ ಹೋಗಿದ್ದೆ. ಒಂಥರ ಗುರು ಖುಷಿ. ದೇವಸ್ಥಾನಗಳಿಗೆಲ್ಲ ಹೋಗ್ಬೇಕು ಅಂತ ಅಂದರೆ ಖುಷಿ. ಸೊ NH4 3 ಲೈನ್ ರೋಡ್ ಇದು ಗುರು. ಅದೇ ಗುರು, ಹೊಸ ವರ್ಷ ಬಂತಲ್ಲ, ಹೊಸ ರೆಸೊಲ್ಯೂಷನ್ಗಳು ತಗೊಳ್ರಿ, ಸೇಫಾಗಿರ್ರಿ. ಜೀವನದಲ್ಲಿ ಅಷ್ಟೇ ಇರಬೇಕು ಗುರು, ಜಾಲಿ ಖುಷಿಯಾಗಿರ್ಬೇಕಷ್ಟೇ. ಇನ್ನೇನಿದೆ ಜೀವನದಲ್ಲಿ? 4 ದಿನ ಬಾಳ್ತೀವಿ, ಅದರಲ್ಲಿ
ಅವ್ರ ಮೇಲೆ ಇವ್ರ ಮೇಲೆ ಏನಕ್ಕೆ ದ್ವೇಷ, ಎಲ್ಲರಿಗೂ ಪಾಸಿಟಿವಿಟಿ ಸ್ಪ್ರೆಡ್ ಮಾಡೋಣ, ಖುಷಿಯಿಂದ ಇರೋಣ. ಗುರು ಇಲ್ಲಿ ಲೆಫ್ಟಲ್ಲಿ ಅಲ್ಲಿ ಕಾಣ್ತಾ ಇದೆ ನೋಡಿ ಒಂದು ಆಂಜನೇಯ ಟೆಂಪಲ್ಲು. ಸೊ ಇದು ಸಿಂಗಲ್ ಸ್ಟೋನಲ್ಲಿ ಮಾಡಿರೋದು, ಇದು ಆಂಜನೇಯದು. ದೇವರೇ ಒಳ್ಳೇದು ಮಾಡಮ್ಮ, ಫುಲ್ ರಶ್ ದೇವರೇ ಒಳ್ಳೇದು ಮಾಡಪ್ಪ. ಹೊಸ ವರ್ಷ ಬೇರೆ, ಎಲ್ರಿಗೂ ಒಳ್ಳೇದಾಗಲಿ. ಯಾರ ಮೇಲೂ ದ್ವೇಷ ಇಳ್ದಿರಂಗೆ ಎಲ್ಲರೂ ಅವರ ಲೈಫಲ್ಲಿ ಖುಷಿಯಿಂದ ಬ್ಯುಸಿಯಿಂದ ಇರಲಿ. ಏನಂತೀರಿ? ನಾವು ಖುಷಿಯಿಂದ ಬ್ಯುಸಿಯಿಂದ ಇದ್ವಿ ಅಂದರೆ ಯಾರ ಮೇಲೂ ಯಾರಿಗೂ ದ್ವೇಷನೂ ಬರಲ್ಲ, ಏನು ಬರಲ್ಲ. ನಮ್ಮ ಜೀವನದಲ್ಲಿ ನಾವೇ ಉದ್ಧಾರ ಆಗಬೇಕು. ಓಕೆ, ಎಲ್ಲರೂ ಎಲ್ಲ ಆಚೆ ಹೋಗ್ತಿದ್ದಾರೆ. ಹೊಸ ವರ್ಷ ಅಲ್ಲ, ಕೆಲವೊಬ್ರು ಕೆಲಸಕ್ಕೆ ಹೋಗ್ತಿರ್ತಾರೆ, ಕೆಲವೊಬ್ರು ನಮ್ಮ ಥರ ದೇವಸ್ಥಾನಗಳಿಗೆ ಹೋಗ್ತಿರ್ತಾರೆ, ಟೂರಿಗೆ ಹೋಗ್ತಿರ್ತಾರೆ, ಟ್ರಿಪ್ಪಿಗೆ ಹೋಗ್ತಿರ್ತಾರೆ. ಡೀಸೆಲ್ ಹೊಗೆ ನೋಡಿ ಬಗ 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 ಅಂತ ಗೊತ್ತಿ ಟ್ರಿಪ್ಸ್ ಹೊಡಿದವ್ರೆ. ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ನರ್ಸಿಂಗ್ NH4 3 ಲೈನ್ ರೋಡ್ ಗುರು, ಇದು ಸೂಪರ್. ಇದು ಬಸ್ ಅವ್ರು ಎಷ್ಟೊಂದು ಹೊಡಿತವ್ರೆ ಚೆಕ್ ಮಾಡಿ ನೋಡ್ಬಿಡೋಣ. ನಾನು 70 ಇದ್ದೀನಿ. 70 ಇದ್ರೂ ಅವ್ರನ್ನ ಚೇಸ್ ಮಾಡೋಕ್ಕಾಗ್ತಿದ್ದ. ಓ KSRTC ಅಣ್ಣ ಎಷ್ಟೊಂದಿದೆಯಾ? 20 ಇದೆ ನೋಡಿ. ಓ ಆಲ್ಮೋಸ್ಟ್ ಅವರು ಅಷ್ಟರಲ್ಲೇ ಇದ್ದಾರೆ ಗುರು, 70 ಇದ್ದಾರೆ. ಪಕ್ಕದಲ್ಲಿ ಹೋಗಿ ಚೆಕ್ಕೆ ಮಾಡ್ಬಿಡೋಣ ಇರಿ ಒಂದ್ಸತಿ. ವಾಟರ್ ಓಹೋ ನೋಡ್ಗುರು ಎಷ್ಟರಲ್ಲಿ ಹೊಡಿತವ್ರೆ. ಸೂಪರ್ ಅಣ್ಣ, 70 ಹೊಡಿತಾ ಇದೆ. ವೆರಿ ಗುಡ್, ಹೊಡಿ ಗುರು. HP ಗ್ಯಾಸ್ ಏನು ಗುರು ಮೈಲೇಜು 50.5. ಡ್ಯೂಕು 50 ಮೈಲೇಜ್ ಕೊಡೋದು ನನ್ನ ಗಾಡಿನೇ ಇರಬೇಕು ಅನ್ಸುತ್ತೆ. ಸುಮ್ಮನೆ ತೋರಿಸ್ತಾ ಇರೋದು, ಅದರಲ್ಲಿ 50 ಕೊಡಲ್ಲ. ಮ್ಯಾಕ್ಸಿಮಮ್ 25ಇಂದ 28 ಹೈವೇದಲ್ಲಿ ಒಂದು 30 ಕೊಡ್ಬೋದು ಅಷ್ಟೇ. ಇದರಲ್ಲಿ 50 ಅಂತ ತೋರಿಸ್ತಾ ಇದ್ದೀನಿ. 50 ಡ್ಯೂಕ್ ಕೊಟ್ಬಿಟ್ರು ಅಂದರೆ ಹಬ್ಬನೇ. ಇಲ್ಲಿಂದ ಲದಾಖಲ್ಲ 20,000 ರೂಪಾಯಿ ಪೆಟ್ರೋಲ್ಗೆ ಹೋಗಿ ಬಂದ್ಬಿಡ್ಬೋದು. ಲದಾಖ್ ಹೊಡಿಬೇಕು ಅಂತ ಆಸೆ ಇದೆ. ಆಗಲಿ ಟೈಮ್ ಆಗಲಿ, ಅದಕ್ಕೆಲ್ಲದಕ್ಕೂ ಕಾಲ ಕೂಡ ಬರಬೇಕು. ನೋಡೋಣ, ಅಟ್ಲೀಸ್ಟ್ ಮುಂದಿನ ವರ್ಷ ಅಷ್ಟರಲ್ಲಾದರೂ, ಈ ವರ್ಷ ಎಂಡಲ್ಲಿ ಅಷ್ಟರಲ್ಲಾದರೂ ಹೊಡಿಬೇಕು. ಆದರೆ ಲದಾಖ್ ಅನ್ನೋದೇನೋ ಚಿಕ್ಕದಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಬೇಕು ಬ್ಯಾಕ್ಗ್ರೌಂಡಲ್ಲಿ. ಅಂದರೆ ಲೈಕ್ ಮೆಂಟಲಿ ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿರಬೇಕು ಲದಾಖ್ ಟ್ರಿಪ್ಪಲ್ಲಿ. ಸುಮ್ಮನೆ ಎದ್ವಿ ಹೋದ್ವಿ ಅಂತ ಅಲ್ಲ. ಬಿಕಾಸ್ ಅಲ್ಲಿರೋ ಕ್ಲೈಮೇಟ್ ಕಂಡೀಷನು, ನಾವು ಇಲ್ಲಿ ಓಡಿಸೋದಕ್ಕಿಂತ ಅಲ್ಲಿ ಟೆರೈನ್ಸು ಸಿಕ್ಕಾಪಟ್ಟೆ ಟಫ್ ಆಗಿರುತ್ತೆ. ಟಫೆಸ್ಟ್ ರೂಟು ಲದಾಖ್. ಮನಾಲಿ ಎಲ್ಲ ದಾಟಿದ ಮೇಲೆ ಅಂತೂ, ಬಿಕಾಸ್ ಸ್ನೋ ಟೈಮು, ವಾಟರ್ ಕ್ರಾಸಿಂಗು, ರಿವರ್ ಕ್ರಾಸಿಂಗು ಅವೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಈ ಗ್ಲೌಸಲ್ಲಿ, ಅಲ್ಲಿ ಶೂಟೇ ಆಗೋಲ್ಲ. ಅಲ್ಲಿ ಬೇರೆ ಥರ, ಅಂದರೆ ಲೈಕ್ ಬೇರೆ ಥರ್ಮಲ್ ಲೈನರ್ಸು ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಬೇಕು. ಅದೇ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಜನ ಹತ್ರ ಸಜೆಷನ್ಸ್ ಎಲ್ಲ ತೊಗೋಬೇಕು. ಹೋದ್ವಿ ಅಂತ ಅಲ್ಲ ಲದಾಖ್ ಟ್ರಿಪ್ಪು. ಪಕ್ಕ ಸೇಫ್ಟಿಯಿಂದ ಇಡಬೇಕು. ಬಟ್ ಲದಾಖಿಗೆ ಹೋದವರೆಲ್ಲ ಒಂದಲ್ಲ ಒಂದು ಸತಿ ದಬಾಕೊಂಡೇ ಇದ್ದೇ ಇರ್ತಾರೆ, ಗಾಡಿ ಬೀಳ್ಸೇ ಇರ್ತಾರೆ. ಬೈಕರ್ಸ್ ವರ್ಲ್ಡ್ ಅದು, ಬೈಕರ್ಸ್ ಡ್ರೀಮ್ ಡೆಸ್ಟಿನೇಷನ್ ಲದಾಖ್. ಲೆಟ್ಸ್ ಹೋಪ್, ಫಿಂಗರ್ಸ್ ಕ್ರಾಸ್. ನೋಡೋಣ. ಈ ಸರ್ವಿಸ್ ರೋಡ್ ಲೆಫ್ಟ್ ತೊಗೋಬೇಕು ನಾವು. ಲೆಫ್ಟ್ ತೊಗೊಂಡ್ಬಿಟ್ಟು ನೆಲಮಂಗಲ ಒಳಗಡೆ ಹೋಗಬೇಕು. ಇಲ್ಲೊಂದು ಆಂಜನೇಯ ದೇವಸ್ಥಾನ ಇದೆ ಗುರು, ಅಲ್ಲಿಗೆ ಫಸ್ಟ್ ಒಂದು ಆಂಜನೇಯರ್ದು ಬ್ಲೆಸ್ಸಿಂಗ್ಸ್ ತೊಗೊಂಡು ಅಲ್ಲಿಂದ ನಾವು ನೆಲಮಂಗಲ ಕಡೆ ಹೋಗಿ ಚಿಕ್ಕಮದುರೆಗೆ ಕನೆಕ್ಟ್ ಆಗುತ್ತೆ. ಈ ಗಾಡಿ ಸೌಂಡೇ ಮಜಾ ಗುರು. ಟೈರ್ ಸೌಂಡ್ ಅಂತ ಬರುತ್ತೆ, ಒಂಥರ ಸಖತ್ ಇದು. ಈಚರ್ದು ಅಂದರೆ ಲೈಕ್ ಈಚರ್ದಲ್ಲ, ಎಲ್ಲ ಟ್ರಕ್ಗಳದು ಅದೊಂದು ಸ್ಪೀಡ್ ಅಟೈನ್ ಮಾಡಿದ್ಮೇಲೆ ಗಾಡಿ ಲೋಡ್ ಬೇರೆ ಇರುತ್ತಲ್ಲ, ಟುಯ್ ಅಂತ ಬರ್ತಾ ಇರುತ್ತೆ ಟೈರ್ದು ಸೌಂಡ್. ಇಂಥವ್ರ ಪಕ್ಕದಲ್ಲಿ ಹೋದ್ರೆ ಇದೇ ಗೋಳು. ಅವ್ರು ಕಾಣೋದು ಇಲ್ಲ, ಅವ್ರ ಮಿರರು ನೋಡೋಲ್ಲ, ಸುಮ್ಮನೆ ಎಳಿತಾರೆ. ನಮ್ದು ಮಿಸ್ಟೇಕೆ, ಲೆಫ್ಟಲ್ಲಿ ಓವರ್ಟೇಕ್ ಹೊಡಿಬಾರ್ದು. ಬಟ್ ಬಂದ್ಬಿಟ್ಟೆ ಇಲ್ಲಿ. ಆ್ಯಕ್ಚುಲಿ ನನ್ನದೇ ಮಿಸ್ಟೇಕ್ ಇದ್ದಿದ್ದು, ಪಾಪ ಅವ್ರನ್ನ ಬ್ಲೇಮ್ ಮಾಡೋದಲ್ಲ. ಬಟ್ ಸ್ಟಿಲ್ ಇದೇ ಗುರು ಆಂಜನೇಯ ಹೇಳಿದ್ದು, ಮೇಲ್ಗಡೆ ಇದೆಯಲ್ಲ ಅಲ್ಲಿ. ಸೊ ಅವ್ರ ಹತ್ರ ಫಸ್ಟ್ ಹೋಗೋಣ, ಬ್ಲೆಸ್ಸಿಂಗ್ಸ್ ತೊಗೊಳ್ಳೋಣ. ಸೊ ಅಲ್ಲಿಂದ ಹಾಗೆ ಕಂಟಿನ್ಯೂ ಮಾಡೋಣ.
ಸೊ ಗುರು NH4 ಇದ್ದೀವಿ, ದರ್ಶನ ಮುಗೀತು. ಇವಾಗ ಗಾಡಿ ತೆಗಿಯೋ ಟೈಮ್. ಇವನೇ ನನ್ನ ಫ್ರೆಂಡ್, ಹಾಯ್ ಅಕ್ಷಯ್ ಅಂದ್ಬಿಟ್ಟು. ಸೊ ನಾನು ಇವನೇ ಇವತ್ತು ಹೊರಟಿರೋದು ದೇವಸ್ಥಾನಕ್ಕೆ. ಗ್ಲೌಸ್ ಪಾಪ ಇವನ ಕೈಗೆ ಬ್ಯಾಗ್ ಬೇರೆ ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ಲೆಟ್ಸ್ ಗೋ. ಎಲ್ಲರೂ ಫ್ಯಾಮಿಲಿಯಾಗಿ ಬಂದವ್ರೆ, ನಾವುಗಳೇ ಫ್ರೆಂಡ್ಸ್ ಜೊತೆ ಬಂದಿರೋದು. ಫ್ರೆಂಡ್ಸು ಫ್ಯಾಮಿಲಿನೇ, ಏನಂತೀರ? ಸೊ NH4 ಹೋಗ್ಬಿಟ್ಟು ನೆಲಮಂಗಲ ಹತ್ರ ರೈಟ್ ತೊಗೊಂಡು ಅಲ್ಲಿಂದ ಒಳಗಡೆ ಹೋಗಬೇಕು. ಟೈಮ್ ಬಂದು 10 ಗಂಟೆ. ಓಣ, ಲೆಟ್ಸ್ ಕಂಟಿನ್ಯೂ ದ ಜರ್ನಿ. ಸೊ ಆಂಜನೇಯದ ದರ್ಶನ ಆಯಿತು ಚೆನ್ನಾಗಿ. KSRTC ಇರೋಣ, ಹೊಟ್ಟೈತೀನಿ ನಾನು. ಅಯ್ಯೋ 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 ಅಯ್ಯೋ, ಥು ಅಪ್ಪ. ಒಂದು ಅದೇ ತಪ್ಪು ಮಾಡೋದು ನಾನು. ಒಂದು ಕಾರ್ನರ್ಗೆ ಹೊಟ್ಟೋಗ್ತೀನಿ, ಅಲ್ಲಿ ನೋಡಿದ್ರೆ ಎಂಥ ಹಳ್ಳ ಆಯಿತು. ಮಳೆಗಾಲದಲ್ಲೆಲ್ಲ ಬಂದ್ಬಿಟ್ವಿ ಅಂದರೆ ಮುಗೀತು. ಯಾವ ಹಳ್ಳದಲ್ಲಿ ನಾನು ಯಾವ್ದು ಬಿಡ್ತೀನೋ ನನಗೆ ಗೊತ್ತಿರಲ್ಲ. ಯಪ್ಪ ಗುರು, ಹೈವೇದಲ್ಲಾದ್ರೂ ರೋಡ್ಗಳು ಸರಿ ಮಾಡ್ರಿ ಗುರು. ಕಡಿಮೆ ಸ್ಪೀಡಲ್ಲಿ ಇದ್ದೆ ಓಕೆ, ಜಾಸ್ತಿ ಸ್ಪೀಡಲ್ಲಿ ಇದ್ದೀರಿ. ನಮ್ಮದೆಲ್ಲ ಅಲಾಯ್ಸ್ ಅಲ್ಲ. ಸೊ ಹಳ್ಳಕ್ಕೆ ಬಿಟ್ಟಿದ ತಕ್ಷಣ ರಿಮ್ಮೆಲ್ಲ ಏಟಾಗ್ಬಿಡುತ್ತೆ, ಆಮೇಲೆ ಕ್ರ್ಯಾಕ್ ಆಗಿಬಿಡುತ್ತೆ. ಅದು ಒಂದೇ ರೋಡ್ನೇ ಹಳ್ಳಕ್ಕೆ ಬಿಡೋದಕ್ಕೆ ಭಯ. ರಿಮ್ಸ್ ಎಲ್ಲ ಬೆಂಡ್ ಆಯಿತು ಅಂತ ಅಂದರೆ ಸಿಕ್ಕಾಪಡೆ ಕಾಸ್ಟ್ಲಿ ಆಗಿಬಿಡುತ್ತೆ ಅದನ್ನು ಹಾಕೋಕ್ಕೆ. ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ರೋಡ್ ಅಂತ ಅಂದಿದ್ಮೇಲೆ ಹಳ್ಳ ದುಳ್ಳ ಎಲ್ಲ ಕಾಮನ್. ಸೊ ನಮ್ಮದೇ ತಪ್ಪು ಅಷ್ಟೇ, ನಾವುಗಳೇ ನೋಡ್ಕೊಂಡು ಗಾಡಿ ಓಡಿಸ್ಬೇಕು. ಸೊ ಇದೇ ನೆಲಮಂಗಲ ಒಳಗಡೆ ಇದ್ದೀವಿ. ಅಗ್ನಿಶಾಮಕ ನೆಲಮಂಗಲ ಗಾಡಿ ತೆಗ್ದು 43 ಮಿನಿಟ್ಸ್ ಆಗಿದೆ. ಆಮೇಲೆ ಲೈಕ್ ಟೋಟಲ್ 40 ಕಿಲೋಮೀಟರ್ಸ್ ಒಂದು ಸೈಡು, 80 ಕಿಲೋಮೀಟರ್ಸು ಅಪ್ ಆ್ಯಂಡ್ ಡೌನು. ರೈಟ್ ಹೋದರೆ ಬಸ್ ಸ್ಟಾಪು ನೆಲಮಂಗಲ ಅದು. ಸೊ ನಾವಿಲ್ಲಿ ಲೆಫ್ಟ್ ತಗೋಬೇಕು. ಲೆಫ್ಟ್ ತಗೊಂಡು ಅಲ್ಲಿ ಮುಂದೆ ಅದೊಂದು ರೈಟ್ ತಗೋಬೇಕು. ಅಂಕಲ್ ಥ್ಯಾಂಕ್ ಯು. ಮುನ್ಸಿಪಲ್ ಕೌನ್ಸಿಲ್ ನೆಲಮಂಗಲ. ಸೊ ಇಲ್ಲಿ ನಾವು ರೈಟ್ ತಗೋಬೇಕು. ಈ ರೋಡ್ ಅಂತೂ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ. ಆಟೋನೇ ಶೇಪೆಲ್ಲ ಚೇಂಜ್ ಆಗ್ತೈತೆ ಹಳ್ಳಕ್ಕೆ ಬಿಟ್ಟಿದ ತಕ್ಷಣ. ಮಳೆಯಲ್ಲಿ ಬಂದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ ಗುರು ಈ ರೋಡ್. ಅದೇ ಡೈಲಿ ಕಮಿಟ್ ಮಾಡ್ತಾರೋ ಈ ರೋಡುಗಳಲ್ಲಿ. ಇನ್ನೊಂದೇನು ಗೊತ್ತಾ, ಈ ಥರ ಕಾರು ಹಿಂದೆ ಫಾಲೋನೇ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ 2 ಟೈರ್ ಅವ್ರದ್ದು, ಅವ್ರು ಹಳ್ಳ ಇತ್ತು ಅಂದರೆ ಮಧ್ಯದಲ್ಲಿ ನುಗ್ಗಿಸ್ಬಿಡ್ತಾರೆ. ಸೊ ನಾವು ಕರೆಕ್ಟಾಗಿ ಅವ್ರು ಹಿಂದೆ ಇದ್ವಿ ಅಂದರೆ ನಾವು ಸೀದಾ ಹಳ್ಳಕ್ಕೆ ಬಿಡ್ತೀವಿ ತಪಾರ್ ಅಂತ. ಸೊ ಕೆಲವೊಂದಿದೆ ಗಾಡಿಗಳು ಓಡಿಸ್ಬೇಕಾರೆ, ಕಾರು ಟ್ರಕ್ ಹಿಂದೆ ಹೋದರೆ ಅವ್ರು ಹಳ್ಳ ಅವಾಯ್ಡ್ ಮಾಡೋಕ್ಕೋಸ್ಕರ ಆ ಸೈಡು ಈ ಸೈಡು ನೋಡಿ ನಿಮಗೆ ಮಿಡಲಲ್ಲಿ ಹಳ್ಳ ಇರೋದೇ ಗೊತ್ತಾಗಲ್ಲ. ಅವ್ರು ಅವಾಯ್ಡ್ ಮಾಡ್ಕೊತಾರೆ. ನಾವು ಕರೆಕ್ಟಾಗಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ರೆ ನಾವು ಸೀದಾ ಅದನ್ನು ಹಳ್ಳಕ್ಕೆ ಬಿಡ್ತೀವಿ. ಓ ಅಣ್ಣ ಎಲ್ಲೋ ಹೊಟ್ಟೆ ಕೊಡಿತಾರೆ ಈಗ ಅಣ್ಣ.
ಈ ರೋಡ್ ನೋಡಿದ್ರು ಸಕ್ಕತ್ತಾಗಿದೆ. ಅರೆ ವಿಂಡ್ ಬ್ಲಾಸ್ಟ್ ಮಾತ್ರ ಒಂದು ಸೈಡ್ ಹೊಡಿತಾ ಇದೆ, ಕರೆಕ್ಟ್ ಆಗಿ ಈ ಸೈಡ್ ಹೊಡಿತಾ ಇದೆ. ನನ್ನ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ ಹೊಡಿತಾ ಇದೆ. ಯಪ್ಪ ಯಪ್ಪ, ಎಷ್ಟು ಜೋರಾಗಿ ಹೊಡಿತಾ ಇದೆ ಅಂತ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಗಾಡಿ ಎಳಿತಾ ಇದೆ ಹಂಗೆ ಲೆಫ್ಟ್ ಸೈಡ್ಗೆ. ಯಪ್ಪ, ಸಿಕ್ಕಾಪಟ್ಟೆ ವಿಂಡ್ ಇದೆ ಇವತ್ತು. ಸದ್ಯ ಕ್ರಾಸ್ ವಿಂಡ್ಸ್ ಇಲ್ಲ, ಈ ಕಡೆನೇ ಹೊಡಿಯೋದು ಈ ಕಡೆನೇ ಹೊಡಿಯೋದು, ಎಲ್ಲಾ ಸೈಡ್ ಹೊಡಿಯೋದು. ಒಂದ್ ಸೈಡ್ ಮಾತ್ರ ಸರಿಯಾಗಿ ಹೊಡಿತೈತೆ. ಚಿಕ್ಕಮದುರೈ. ಸೊ ಇವಾಗ ಆಲ್ಮೋಸ್ಟ್ ಎಷ್ಟು 30 ಕಿಲೋಮೀಟರ್ ಬಂದಿದೆ. ಇನ್ನೊಂದು 10-12 ಕಿಲೋಮೀಟರ್ಸ್ ಇರಬೇಕು ದೇವಸ್ಥಾನ. ಇದೇನು ಗುರು, ಇಂಥ ಹಳ್ಳ ಅದೊಳ್ಳ ರೋಡಲ್ಲಿ. ಇಲ್ಲೆಲ್ಲ ರಿಯಲ್ ಎಸ್ಟೇಟ್ಗಳು ಸೂಪರ್ ಗುರು. ಇಂಥ ಕಡೆ ಬಂದ್ಬಿಟ್ಟು ಸೈಟ್ ತಗೊಂಡು ಮನೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬೇಕು. ಯಾಕಂದ್ರೆ ಸಿಟಿಯಲ್ಲ ಯಾವ್ದು ಗುರು ರೇಟ್ ಅದು ಸ್ಕ್ವೇರ್ ಫೀಟಿಗೆ 15,000 20,000 1 ಸ್ಕ್ವೇರ್ ಫೀಟಿಗೆ. ನಮ್ಮಂಥವ್ರಿಗೆಲ್ಲ ಈ ಏರಿಯಾದಲ್ಲಿ ಬಂದು ಇಲ್ಲಿ ಮನೆ ಕಟ್ಟಿ ಇದೇ ದೊಡ್ಡದು. ಇದೇನು ಯಾವ ಕಡೆ ಹೋಗೋದು, ಹಿಂಗ್ ಹೋಗೋದಾ ಹಂಗ ಹೋಗೋದಾ? ಓ, ಅಲ್ಲೋಗ್ಬಿಟ್ಟು ಡೈವೇಶನ್ ತಗೊಂತಾರೆ. ನಾನು ಮುಚ್ಕೊಂಡು ಹಿಂಗೆ ಹೋಯ್ತೀನಿ. ಯಾವ್ದು ಗುರು ಹಳ್ಳ? ಯಪ್ಪ, ಫಸ್ಟ್ ರೈಟ್ ಸೈಡ್ ಔಟ್ ಆಗ್ತಿದೆ. ಮತ್ ಏನಕ್ಕೆ ಎಲ್ಲಾರು ಹಿಂಗ್ ಬಂದ್ರು? ಹಂಗ ಹೋಗ್ಬಿಟ್ಟು ನಾನು ದೊಡ್ಡ ನನ್ ಮಗಂತಾರ ಅವ್ರು ಹೆಂಗ್ ಹೋದ್ರು ಹಂಗೆ ಹಿಂದೆ ಬಂದೆ. ಅಲ್ಲಿ ರೋಡ್ ಸರಿ ಇಲ್ಲ ಅಂತ. ಓಕೆ, ಅದಕ್ಕೋಸ್ಕರ ನಾ ಡಿವಿಯೇಷನ್. ಓಕೆ, ಎಲ್ಲ ಒಂದ್ಸತಿ ಆಗೋದೆಲ್ಲ ಒಳ್ಳೇದಕ್ಕೆ. ಎಲ್ಲ ರೋಡ್ ಚೆನ್ನಾಗಿದೆ, ಅಲ್ಲಿ ಇಟ್ಸ್ ಓಕೆ, ಲೆಟ್ಸ್ ಗೋ. ಇನ್ನೊಂದು 10 ಕಿಲೋಮೀಟರ್ಸ್ ಏನಾಗಿದೆ. ಅಪೋಲೋ ಟೈರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದು. ಮ್ಯಾನುಫ್ಯಾಕ್ಚರಿಂಗ್ ಗೋಡನ್ ಅನ್ಸುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಗೋಡನ್ ಗೊತ್ತಿಲ್ಲ, ಒಟ್ಟಲ್ಲಿ ಅಪೋಲೋ ಟೈರ್ಸ್ ಅದು. ಬ್ಲೂ ಸ್ಟಾರ್. ಇಲ್ಲಿ ತುಂಬಾ ಇದೆ ತರ ಸೂಪರ್ ನೋಡಿ. ಪ್ಲಾಟ್ಸ್, ಡ್ರೀಮ್ ವಿಲ್ಲಾಸ್. ಅದೇ ಅವಾಗಲೇ ವಿಲ್ಲಾ ಅಂದ್ರೆ ಲೈಕ್ ಪ್ರಾಪರ್ಟಿ ಬಗ್ಗೆ ಮಾತಾಡ್ತಿದ್ದೆ. ಇಂಥ ಕಡೆ ಈಗ 1200 rupees ಇತ್ತು ಸ್ಕ್ವೇರ್ ಫೀಟು ಅಂತ ಅಂದ್ರೆ ಅಲ್ಲೂ 1200 ಇರಲ್ಲ. ಲೆಟ್ಸ್ ಎಕ್ಸಾಂಪಲ್ 15 ಲಕ್ಷ ಆಗುತ್ತೆ 30-40ಗೆ. ಆ 15 ಲಕ್ಷನೇ ನಮ್ಮಂಥವ್ರಿಗೆ ಸಿಕ್ಕಾಪಟ್ಟೆ ದುಡ್ದು ಲೋನ್ ಹಾಕೊಂಡು ಕಟ್ಟೋ ಅಷ್ಟಲ್ಲ. ಅದು ಎಷ್ಟು ಅಂತ 6-7 ವರ್ಷ ಆಗುತ್ತೆ. ಅದ್ರ ಮೇಲೆ ಬಿಲ್ಡಿಂಗ್ ಕಟ್ಟಿ. ಬಟ್ ಆದ್ರೂ ನಮ್ಮಂಥವ್ರಿಗೆ ಇಂಥ ಕಡೆ ಬಂದು ಪ್ರಾಪರ್ಟಿ ತಗೊಂಡು ಮನೆ ಕಟ್ಟೋದೇ ಒಂದು ದೊಡ್ಡ ಕನಸು. ಲೆಟ್ಸ್ ಹೋಪ್, ಫಿಂಗರ್ಸ್ ಕ್ರಾಸ್ಡ್, ಒಂದಲ್ಲ ಒಂದ್ ದಿನ ಆಗುತ್ತೆ. ಡ್ರೀಮ್ ಹೌಸ್ ಅಂದ್ಬಿಟ್ಟು ಒಂದು ಬ್ಲಾಗ್ ಮಾಡೋಣ. ಅವಾಗ ಹೌಸ್ ಟೂರ್ ಹಾಕ್ತೀನಿ. ಹೋಮ್ ಟೂರ್, ರೂಮ್ ಟೂರು, ಹೋಮ್ ಟೂರು, ಬಾತ್ರೂಮ್ ಟೂರು, ಎಲ್ಲ ಟೂರು ಹಾಕ್ತೀನಿ. ಅವಾಗ ಕಟ್ಸ ಟೂರ್ ಇಂದ ಹಿಡ್ದು ಎಲ್ಲಾನು ಹಾಕ್ತೀನಿ. ಅವಾಗ ಯಾವ ಟೈಲ್ಸ್ ಹಾಕ್ತೀನಿ, ಏನು ಕತೆ, ಆಯ್ತಾ ಇರಿ. ಅದೊಂದು ಬ್ಲಾಗ್ ಬಂದೇ ಬರುತ್ತೆ. ಅದೊಂದು ಡ್ರೀಮ್ ನಂದು. ಅದು ಎಷ್ಟೇ ವರ್ಷ ಆಗಲಿ ಒಂದು ಮನೆ ಕಟ್ಟಲೇಬೇಕು. ಅದೊಂದು ಬ್ಲಾಗ್ ಹಾಕೇ ಹಾಕ್ತೀನಿ. ಮಾಡಕ್ ಆಗದೆ ಇರೋದು ಜಗತ್ತಲ್ಲಿ ಏನೂ ಇಲ್ಲ. ನಾವೇನೋ ಇಲ್ಲೀಗಲ್ ಆಗಿ ಏನೋ ಮಾಡ್ತಾ ಇಲ್ಲ. ಮನೆಗೆ ಆಸೆ ಪಡೋದು ತಪ್ಪೇನೂ ಇಲ್ಲ. ಇದಿನ್ನ ಕನ್ಸ್ಟ್ರಕ್ಷನ್ ಮುಗ್ದಿಲ್ಲ ಗುರು. ನಾನು ಅವಾಗ ಬರ್ಬೇಕಾರೇನೋ ಹೇಗಿತ್ತು ಇವಾಗ್ಲೂ ಹಾಗೇ ಇದೆ. ಬಟ್ ಈ ಫ್ಲೈಓವರ್ ಎಲ್ಲ ಒಂದ್ ಸ್ವಲ್ಪ ಮಾಡಿ ಇಟ್ಟವ್ರೆ. ಏನು ಒಳ್ಳೆ ಆಫ್ ರೋಡಿಂಗ್ ಸರಿಯಾಗಿ ಐತೆ. ಹಿಂಗೆ ಹೋಗೋಣ ನಾವು. ಅಂದ್ರೆ ಆ ಕಡೆ ಎಲ್ಲ ಜಾಸ್ತಿ ಐತಾ, ಈ ಕಡೆ ಎಲ್ಲ ಜಾಸ್ತಿ ಐತಾ, ಯಾವನಿಗೆ ಗೊತ್ತು. ಹೋಗೋಣ. ಸದ್ಯ ನೀರಿಲ್ಲ. ನೀರ್ ಏನಾದ್ರು ತುಂಬ್ಕೊಂಡ್ಬಿಟ್ಟಿತ್ತು ಅಂದ್ರೆ ನಮ್ಮ ಗಾಡಿ ಯಾವ ಕಡೆಯಿಂದ ಹೋಗೋದ ಯಾವನಿಗೆ ಗೊತ್ತು. ಇದೇನು ಹಿಂಗೈತೆ ರೋಡು. ಓ ಡಾಗೀಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ಏನ್ರು ಅದು? ಏನ್ ಗುರು ಹಿಂಗೈತೆ? ಮಳೆಗಾಲದಲ್ಲಿ ಬಂದ್ಬಿಟ್ವಿ. ಈ ರೋಡು ಅಂದ್ರೆ ಗಾಡಿ ಅರ್ಧ ಮುಳುಗೋಗುತ್ತೆ ಅನ್ಸುತ್ತೆ ನೀರ್ ತುಂಬಿರೋ ಇದಕ್ಕೆ. ಇವಾಗ್ಲೇ ಎತ್ತಿ ಸೆಕೆಂಡ್ ಗೇರ್ ಅಲ್ಲೇ ಹೋಯ್ತಾ ಇದೀನಿ. ಹೆಂಗ್ ಯಾವ ಲೆವೆಲ್ಗಿದೆ ನೋಡಿ ರೋಡ್ ಇದು. ಯಪ್ಪ, ಅದೇನಕ್ಕೆ ಈ ಪ್ಯಾಚ್ ಮಾತ್ರ ಬಿಟ್ಬಿಟ್ಟವ್ರೆ? ಆ ಕಡೆನೂ ಚೆನ್ನಾಗಿದೆ ರೋಡು, ಇದ್ರ ಹಿಂದೆನೂ ಚೆನ್ನಾಗಿದೆ ರೋಡು. ಈ ಪ್ಯಾಚ್ ಮಾತ್ರ ಯಾಕೆ ಹಿಂಗ್ ಬಿಟ್ಟವ್ರೆ? ಶಾಕ್ಸ್ ಚೆನ್ನಾಗಿರೋದಕ್ಕೆ ಓಕೆ,
ಇಲ್ಲಿ ಫೀಲ್ ಆಗ್ತಿಲ್ಲ ನನಗೆ. ಸಾಕ್ಸ್ ಏನಾದ್ರು ಒಂದು ಸ್ವಲ್ಪ ವೀಕ್ ಆಗಿತ್ತು ಅಂದರೆ ಸರಿಯಾಗಿ ಬೀಳೋದಿಲ್ಲ ಏಟು ಪಟ 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 ಅಂತ. ಅಲ್ಲಿಂದ ಇಲ್ಲಿ ತನಕ ಸೆಕೆಂಡ್ ಗೇರಲ್ಲೇ ಹೊಡಿತಾ ಇದ್ದೀನಿ. ಇಲ್ಲಿ ಗೇರು ಚೇಂಜ್ ಮಾಡೋಕ್ಕಾಗ್ತಿಲ್ಲ. ಎಲ್ಲಿ 15ರ ಮೇಲೆ ಹೋಯ್ತಾ ಇಲ್ಲ ಗಾಡಿ. ಹೋಗ್ಬೋದು. ಯಪ್ಪ ಒಂಥರ ನಂದು ಶಾರ್ಟ್ ಗೇರ್ಸ್ ಅಲ್ಲ, ಶಾರ್ಟ್ ಡಿಸ್ಟೆನ್ಸಿಗೆ ಗೇರ್ ಚೇಂಜ್ ಮಾಡ್ತಾರೆ. ಆಲ್ರೆಡಿ RPM ಶಿಫ್ಟ್ ಅಂದರೆ ಲೈಕ್ ಅರ್ಧ ಪವರಲ್ಲೇ ಗಾಡಿ ಓಡಿಸ್ತಾ ಇರೋದು. 5,500 RPM ಇಟ್ಟಿದ್ದೀನಿ. ಇದ್ರ ಪವರ್ ಗೊತ್ತಾಗದೆ 6,500 ಮೇಲೆ. ಸೊ ನಂದು ಪವರ್ ಗೊತ್ತಾಗದೆ 6th ಗೇರ್. ನೋಡಿ ಬೀಪ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು ಆಲ್ರೆಡಿ. ಅಯ್ಯೋ ಅವಾಗಲೇ ಫ್ಲೈಓವರ್ ಮೇಲೆ ನೋಡ್ಬೇಕಿತ್ತು ಗುರು. ನಾನು ಅದನ್ನ ರೆಕಾರ್ಡ್ ಮಾಡದೆ ಬರ್ಬಿಟ್ಟೆ ಆಯ್ತಾ. ಒಂದು ಟಾಟಾ ಏಸು ಒಂದೇದಲ್ಲಿ ಬರ್ತಿದೆ. ಅರ್ರೆ ಎಲ್ಲರೂ ಆ ರೋಡಲ್ಲಿ ಮಿನಿಮಮ್ 50 ಮೇಲೆ ಇರ್ತಾರೆ, 50-60 ಮೇಲೆ ಇರ್ತಾರೆ. ಸ್ಪೀಡ್ ಲಿಮಿಟ್ ಇರೋದೇ 60 ಆ ಫ್ಲೈಓವರ್ ಮೇಲೆ. 60 ಅವ್ರೆ ಯಪ್ಪ ಎದುರುಗಡೆ ಹಿಂಗ್ ಬಂದ್ಬಿಡೋದ. ಅದು ಇರೋದೇ 2 ವೇ, ಇಷ್ಟೇ ಇರೋದು ಆ ರೋಡು ಆ ಫ್ಲೈಓವರ್ ಮೇಲೆ. ಅದು ಒಂದು ಅರ್ಧ ದಾರಿ ಅದೇ ತಗೊಂಡು ಅಂದ್ಕೊಳ್ಳಿ. ಸುಮಾರು ಆಕ್ಸಿಡೆಂಟ್ಗಳಾಗೋದು ಹಾಗೆ. ಅವ್ನು ಏನಕ್ಕೆ 1 ವೇದಲ್ಲಿ ಬರ್ತಿದ್ನೋ ಏನ್ ಕತೆನೋ ಯಾರಿಗೆ ಗೊತ್ತು. ಹಂಗಿದ್ದೀರ ಅಲ್ಲಿ ಮುಂದೆ ಹೋಗ್ಬಿಟ್ಟು ಯೂಟ ನೋಡ್ಕೊಂಡು ಆ ಕಡೆಯಿಂದ ಬರ್ಬೋದಿಲ್ಲ. ಇವ್ರು ಮಿಸ್ಟೇಕ್ಸ್ ಮಾಡೋದ್ರಿಂದ ಎದುರುಗಡೆ ಅವ್ರ ಜೀವಕ್ಕೂ ಪ್ರಾಬ್ಲಮ್ಮು, ಎದುರುಗಡೆ ಬರ್ತಾ ಇರೋ ಜೀವಗಳಿಗೂ ಪ್ರಾಬ್ಲಮ್ಮು. ಏನ್ ಕತೆನೋ ಅದು ಯಾವಾಗ ಕಲಿತಾರೋ. ಕೆಲವೊಂದನ್ನ ರೂಲ್ಸ್ ಫಾಲೋನೇ ಮಾಡೋದಿಲ್ಲ. ಅವ್ರ ಜೀವನನೂ ಅದು ಪ್ರಾಬ್ಲಮ್ ಅಲ್ಲಿ ಇರುತ್ತೆ, ಎದುರುಗಡೆ ಬರೋರ್ಗು ಪ್ರಾಬ್ಲಮ್ ಎಲ್ಲ ಇರುತ್ತೆ. ಏನ್ ಕತೆಗಳು. ನಾವ್ ಯಾರನ್ನು ತಿನ್ಸಕ್ ಹೋಗ್ಬಾರ್ದು, ನಾವು ಕರೆಕ್ಟ್ ಆಗಿದ್ರೆ ಸಾಕು. ನಾವು ಜಗತ್ತೆಲ್ಲ ತಿನ್ಸಕ್ಕೆ ಹೋಗ್ಬಾರ್ದು. ಮನೇನಾ? ಓ ಅಂಗಡಿಗಳು ಯಾರಿಗೂ ಒಳ್ಳೆ ಪ್ರಾಪರ್ಟಿ ಸಖತ್ತಾಗಿ ಮಾಡಿರ್ತಾರೆ. ಇಂಥ ಕಡೆ ಬಂದು ಪ್ರಾಪರ್ಟಿ ಮಾಡ್ಕೊಂಡು ಇದಕ್ಕೆ ಬಿಡಬೇಕು ರೆಂಟ್ಗೆ. ರೆಂಟಲ್ ಇನ್ಕಮ್, ಮೈನ್ ಸೋರ್ಸ್ ಆಫ್ ಇನ್ಕಮ್ ರೆಂಟಲ್. ಮಾಡಬೇಕು. ಈ ಕಾಲದಲ್ಲಿ ಎಷ್ಟು ದುಡ್ಡು ಮಾಡಿದ್ರು ಸಾಲದು, ಮಾಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಫ್ಯೂಚರ್ಗೋಸ್ಕರ ಸೇವಿಂಗ್ಸ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಆಲ್ಮೋಸ್ಟ್ ದೇವಸ್ಥಾನ ಬಂದಿದೆ, ದೇವಸ್ಥಾನ ಹತ್ರನೇ ಇದ್ದೀವಿ. ದೇವಸ್ಥಾನ ಬಂತು. ಸೊ ಲೆಫ್ಟ್ ಸೈಡಲ್ಲಿ ದೇವಸ್ಥಾನ, ಚಿಕ್ಕ ಮದುವೆ. ರಶ್ ಇದ್ದೇ ಇರುತ್ತೆ, ನ್ಯೂ ಇಯರ್ ಅಲ್ಲ. ಸೊ ಎಲ್ಲರೂ ಬಂದಿರ್ತಾರೆ. ಸೊ ಆಲ್ರೆಡಿ ರಶ್ ಕಾಣಿಸ್ತಾ ಇದೆ. ಹೋಗೋಣ, ಹೋಗಿ ಫಸ್ಟ್ ದರ್ಶನ ಮುಗಿಸ್ಕೊಂಡು ದೇವಸ್ಥಾನ ಸಾಕಾಗಿದೆ ಗುರು. ಎಷ್ಟು ದಿನ ಆಯಿತು, ತಿಂಗ್ಳುಗಟ್ಟಲೆ ಆಗ್ಬಿಟ್ಟೈತೆ ಮಂದಿ. ಆ ಸ್ಟೆಪ್ಸ್ ಮೇಲೆ ಹಚ್ಚಕ್ ಹೋಯ್ತಾ ಇದ್ದೆ ನಾನು ಒಂಥರ ಸೈಕಲ್. ಅಯ್ಯೋ ಏನ್ ಹೇಳ್ತಾರೆ, ನಾನು ಬರೀ ಇದನ್ನ ಹಾಕೊಂಡಿದ್ದೀನಿ. ಗಾಡಿ ಪೂಜೆ ಮಾಡಿಸ್ಬೇಕು. ಇಲ್ಲೇ ಇರ್ಲಿ ಬಿಡು, ಹಾಕೊಳ್ಳಿ. ಬೇಡ ಇದೆ ದಾರ ಬೇಡ, ಇದೆ ಹಂಗೆ ಇರ್ಲಿ. ಬೇಡ ಬಿಡಿ. ಸೊ ಅಲ್ಲಿ ಏರೋಪ್ಲೇನ್, ನಾನು ಎಲ್ಲೋದ್ರೂ ಏರೋಪ್ಲೇನ್ ಅನ್ನೋದು ಬಿಡಲ್ಲ. ಓಕೆ, ಸೊ ಇದು ಇನ್ನೊಂದು ದೇವಸ್ಥಾನ ಬಂದಾಗ ಇನ್ನೂ ಬರ್ಕೊಂಡು
ಸೊ ಇದೇ ಪೂಜೆ ಮಾಡಿದ್ದು ಗಾಡಿನ. ಸೊ ಇದೇ ದೇವಸ್ಥಾನ ಆಚೆ ಇದ್ದೀವಿ. ಈಗ ಹೊರಡೋ ಸಮಯ ಘಾಟಿ ಸುಬ್ರಹ್ಮಣ್ಯಗೆ. ಬನ್ನಿ, ಇಲ್ಲಿಂದ ಒಂದು 33 ಕಿಲೋಮೀಟ್ರ್ 32 ಕಿಲೋಮೀಟ್ರ್ ಇದೆ. ಹೋಗೋಣ ಮಚ್ಚ. ದೇವರೇ ಒಳ್ಳೇದು ಮಾಡಪ್ಪ. KSRTC ಬಸ್ಸು ಅಲ್ಲಿಂದ ಹೊಡಿತವ್ರೆ. ಲೋ ಬ್ಯಾಟ್ರಿ. ಇದೇನು ಹಿಂಗೆ ಬರ್ತಾವ್ರೆ ಲೈನಿಗೆ? ಯಾಕವು ಆಂಟಿ ಎಲ್ಲ ನೋಡ್ಕೊಂಬರ್ತಾರೆ. ಎಲ್ಲ ಹೊಸ ವರ್ಷದಾಗರು ಎಲ್ಲರೂ ಬಂದವ್ರೆ. ಸೊ ಲೆಟ್ಸ್ ಗೋ. ಕೆರೆ ಫುಲ್ ತುಂಬಿದೆ ನೀರು. ಪೂಜೆ ಎಲ್ಲ ಮಾಡಿದಾಯಿತು. ಅಲ್ಲಿ ನನಗೆ ದೇವಸ್ಥಾನ ಹೊರಗಡೆ ಹೋದಾಗ ವೈಬ್ಸಲ್ಲೇ ಇದ್ಬಿಡ್ತೀನ. ನನಗೆ ವೀಡಿಯೋಗಳು ಮಾಡಬೇಕು ಅನ್ನೋ ಮೈಂಡ್ಸೆಟ್ಟೇ ಬರಲ್ಲ. ಸೊ ಲೆಟ್ಸ್ ಗೋ. ದೇವ್ರೆ, ಹೊಸ ವರ್ಷದ ದಿನ. ಯಾವುದೋ ಬರ್ಡ್ ಅದು, ಸಖತ್ತಾಗೈತೆ ಗುರು. ಕೆರೆಯಲ್ಲಿ ಬಾಯ್ಸ್ ರೋಡ್ ಬೇರೆ ಕ್ರಾಸ್ ಮಾಡ್ತಾರೆ. ವಾವ್, ಕೆರೆ ಎಷ್ಟು ಆಳ ಇರುತ್ತೆ, ಎಷ್ಟು ನೀರು ಇರುತ್ತೆ. ಅಯ್ಯೋ, ಅಲ್ಲೆಲ್ಲ ಸೂಪರ್ ಆಗಿದೆ. ಐಲ್ಯಾಂಡ್ ಥರ ಮಧ್ಯದಲ್ಲಿ ಬೇರೆ ಐತಿ. ಸಖತ್ತು. ಇದು ಡ್ರೈ ಆದಾಗಲೂ ನೋಡಿದ್ದೀನಿ, ಇದು ಫುಲ್ ಆದಾಗಲೂ ನೋಡಿದ್ದೀನಿ. ಸಖತ್ತಾಗಿದೆ ಕೆರೆ. ನಾನೇ ಲೈಕ್ ಐಲ್ಯಾಂಡ್ ಥರ ಸೂಪರ್ ಇದು. ಓ, ಇದನ್ನ ಹಿಂಗೆ ಡಿವಿಯೇಷನ್ ಮಾಡಿದಾರಾ? ಓಕೆ. ಮುಂಚೆ ಹೀಗೋಗಿ ಈ ದೇವಸ್ಥಾನ ಮಿಡಲಲ್ಲಿತ್ತು. ಸೊ ಗಾಡಿಗಳೆಲ್ಲ ಕರೆಕ್ಟಾಗಿ ಹಿಂಗೆ ಹೋಗೋದು, ಆ ಸೈಡಿಂದ ಹಿಂಗೆ ಬರೋದು. ಇವಾಗ ಸರ್ವಿಸ್ ರೋಡಿಗೆ ಮಾಡ್ಕೊಂಬಿಟ್ಟಾರೆ. ಈ ರೋಡನ್ನ ಎಕ್ಸ್ಟೆಂಡ್ ಮಾಡ್ಕೊಂಬಿಟ್ಟಾರೆ. ಸೂಪರ್. ದೇವ್ರೆ ಒಳ್ಳೇದು ಮಾಡಪ್ಪ. ಇದೊಂದು ಹೊಸದು ಕಟ್ಟಿದೆ. ತುಂಬ ದಿನ ಇನ್ನು ಕಟ್ಟಬೇಕು ಅಂತ ಇದ್ದೆ. ಸೊ ಇವಾಗ ಇದಾಯಿತು. ಲೆಟ್ಸ್ ಗೋ. ಘಾಟಿ ಸುಬ್ರಹ್ಮಣ್ಯ. ಎಷ್ಟು ದೊಡ್ಡದೈತೆ ಗುರು ಈ ಕೆರೆ. ಹೆಸರು ಗೊತ್ತಿಲ್ಲ ಏನು ಅಂತ. ಅದಾಗೆ ನಾನು ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ತುಂಬ ವೀಡಿಯೋಸು, ತುಂಬ ಫೋಟೋಸು ಮಾಡೋ ಇದೇ ಇರಲ್ಲ, ಮೂಡೇ ಇರಲ್ಲ. ಬಿಕಾಸ್ ಆ ವೈಬ್ಸಲ್ಲಿ ಇರ್ತೀನಲ್ಲ, ಹಾಗೆ ಏನು ಮಾಡೋಕ್ಕಾಗಲ್ಲ. ಸೊ ಈಗ ದೊಡ್ಡಬಳ್ಳಾಪುರ ಕಡೆ ಹೋಗಿ ಘಾಟಿ ಸುಬ್ರಹ್ಮಣ್ಯಗೆ ಹೋಗೋಣ. ಕರೆಕ್ಟಾ ರೂಟು? ಎಷ್ಟೋ ವರ್ಷ ಆಗಿತ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ. ಸೊ ಚಿಕ್ಕಮಂಗ್ಳೂರಿಂದ ನನಗೆ ಕರೆಕ್ಟಾಗಿ ರೂಟ್ ಗೊತ್ತಿಲ್ಲ, ಅದಕ್ಕೆ ಲೊಕೇಶನ್ ಹಾಕೊಂಡು. ಆದ್ರೂ ಕೆಲವೊಂದು ಲೈಕ್ ಮುಂಚೆ ಬಂದಿರ್ತೀನಲ್ಲ, ಸೊ ಆ ಲ್ಯಾಂಡ್ ಮಾರ್ಕ್ಗಳು ಅವೆಲ್ಲ ಗೊತ್ತು. ಏನೋ ಒಂಥರ ಗುರು, ಚಿಕ್ಕಮಂಗ್ಳೂರಿಗೆ ಬಂದಾಗ ಒಂಥರ ಖುಷಿ ಆಗುತ್ತೆ. ನಾನು ಬಂದು ಗಾಡಿ ಪೂಜೆ ಮಾಡಿಸ್ಕೊಂಡು ಹೋಗೋದು ಎಲ್ಲ ಏನೋ ಒಂಥರ ಖುಷಿ ಕೊಡ್ಸುತ್ತೆ. ಅದು ಫಾರ್ಮು ತೋಟ ಹಂಗಿರ್ಬೇಕು. ಫಾರ್ಮ್ ಹೌಸ್ ಒಂದು ಸಿಟಿಯಿಂದ, ಅಂದರೆ ಲೈಕ್ ಸಿಟಿ ಲೈಫ್ ಎಲ್ಲ ಕೆಲಸಗಳು ಅದು ಇದು ಮುಗಿಸ್ಕೊಂಡು ಕರೆಕ್ಟಾಗಿ ವೀಕೆಂಡಲ್ಲಿ ಫಾರ್ಮ್ ಅಂತ ಇದ್ರೆ ಆರಾಮಾಗಿ ಅಲ್ಲಿ ಹೋಗ್ಬಿಡೋದು, ಚಿಲ್ ಮಾಡ್ಕೊಂಡು ಮಾಡೋಣ ಒಂದೊಂದಾಗಿ ಎಲ್ಲ ಮಾಡೋದು. ಟೈಮ್ ತಗೊಳತ್ತಷ್ಟೇ. ಹೊಸ ವರ್ಷ, ಹೊಸ ಅಧ್ಯಾಯ ಶುರು ಮಾಡ್ಕೊ. ಯಾರ ಮೇಲೆ ನಂಬಿಕೆ ಇಡ್ತೀರೋ ಇಲ್ವೋ, ದೇವ್ರ ಮೇಲೆ ನಂಬಿಕೆ ಇಟ್ರೆ ಆಗೋದೆಲ್ಲ ಆಗುತ್ತೆ. ಲಾರಿ ಸಂತೆ ಗೊತ್ತಾನೆ ಐತೆ. ಸ್ವಲ್ಪ ಜಾಗ ಬಿಡ್ರಿ. ನಾನೇನು ಹೋಗೋದೇ ಬೇಡ. ಹಳ್ಳ ದುಳ್ಳ ರಸ್ತೆಯಲ್ಲಿ ಟುಟುಕ್ ಹಿಂಗೆ ಸ್ಲೋ ಮಾಡ್ಬೇಕಾದ್ರೆ ಹಿಂದೆ ಬೇರೆ ನೋಡ್ಕೋಬೇಕು. ನನ್ನ ಮಕ್ಕಳು ಯಾವ ಇದ್ರಲ್ಲಿ ಬರ್ತಾ ಇರ್ತಾರೆ. ಟೈಲ್ ಲ್ಯಾಂಪ್ ನೋಡಿ ಸ್ಲೋ ಮಾಡಿದ್ರೆ ಓಕೆ. ಕೆಲವೊಬ್ರು ಟೈಲ್ ಲ್ಯಾಂಪ್ ನೋಡಲ್ಲ, ಸೀದಾ ಬಂದ್ಬಿಡ್ತಾರೆ. ಮಂಕೀಸ್, ಹಲೋ, ಹಾಯ್. ಓ ಮರಿ, ಹಾಯ್. ಫುಲ್ ಫ್ಯಾಮಿಲಿನೇ ಐತೆ. ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಐತೆ ಫ್ಯಾಮಿಲಿ. ಯಾವುದು ಗುರು ಬ್ರ್ಯಾಂಡ್ ಇದು? ಇಂಡಿಪೆಂಡೆನ್ಸ್ ಅಂದ್ಬಿಟ್ಟು ವಾಟರ್ ಬಾಟಲ್. ಇಂಡಿಪೆಂಡೆನ್ಸ್ ಇದೆ ಎಂಟ್ರೆನ್ಸು ಘಾಟಿ ಸುಬ್ರಹ್ಮಣ್ಯ. ಅದು
ಸೊ ಇಲ್ಲಿಂದ ಮಚ್ಚ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆಯೋ? ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ? ಇಲ್ಲಿಂದ 10 ಕಿಲೋಮೀಟ್ರ್ ಇದೆ ಗುರು. ಸೊ 10 ಕಿಲೋಮೀಟ್ರು ಒಂಥರ ಸೀನಿಕ್ ರೋಡು. ನಾನು ಬಂದಿದ್ದು ಅದೇ ಲಾಕ್ಡೌನ್ ಮುಂಚೆ ಬಂದಿದ್ದೆ ಈ ರೋಡ್ಗೆ. ಸೊ ನೋಡ್ಬೋದು ಆಲ್ರೆಡಿ ತುಂಬ ಜನ ಬರ್ತಾ ಇದ್ದಾರೆ. ಗುರುಗಳೇ ರಶ್ ನೋಡಿದ್ರ ಘಾಟಿ ಸುಬ್ರಹ್ಮಣ್ಯಲ್ಲಿ ಎಲ್ಲಿಂದ ಎಲ್ಲಿ ತನಕ ಪಾರ್ಕಿಂಗ್ ಹೋಗೋದಕ್ಕೆ ಅಷ್ಟು ದೂರ. ಅಯ್ಯೋ ಪಾರ್ಕಿಂಗ್ ಫೀಸ್ಗೆ ಇದು ರಶ್ ಇಲ್ಲ ಯಾವುದಕ್ಕೆ? ಟೋಕನ್ಗ ಏನು ಕತೆ? ಹಾಂ ಟೋಕನ್ಗೆ ಚಾರ್ಜಸ್ ತಗೊಂಡವ್ರು ಮಚ್ಚ. ಹಾಂ ಚಾರ್ಜಸ್ ಪಾರ್ಕಿಂಗ್ ಹಾಂ ಪಾರ್ಕಿಂಗ್ ಫೀಸಿಗೆ. ಅಯ್ಯೋ ಒಳ್ಳೆ ಸುಲಿಗೆ ಮಾಡ್ತವ್ರೆ. ಹೋಗು 10 ರೂಪಾಯಿ ಕೊಡಿ. ಇದೆಯಾ? ಹಲೋ ಬಸ್ಗೆ ಬಂದ ನೋಡು. ಏನೋ ಒಂದು ಯಾವ ಕಡೆಯಿಂದ ಹೊಡಿಲ್ಲ ಅಣ್ಣ? ಕಾರ್ ಒಂದು ಸ್ವಲ್ಪ ಮುಂದೆ ಹೋಗೋಣ ಅಣ್ಣ. ಇರೋಣ ಸೈಡ್ಗೆ ಹೋಯ್ತೀನಿ. ಎಷ್ಟು ಸತಿ ತಗೊಳ್ಳೋಣ ಗುರು? ನಕ್ಕೊಂದು ದುಡ್ಡೇನು ಮರದಲ್ಲಿ ಬರುತ್ತಾ? ಏನೋ ಮಚ್ಚ ಆಗಲೇ ಸುಲಿಗೆ ಮಾಡ್ತವ್ರೆ. ಇಲ್ಲಿ ಪಾರ್ಕಿಂಗ್ ಫೀಸ್ ಮಚ್ಚ. ಎಂಟ್ರಿ ಕೊಡೋಕೆ ಮುಂಚೆನೇ 10 ರೂಪಾಯಿ ಏನೋ. ಆರಾಮ? ಯಾರು ಅಂತಾನೆ ಗೊತ್ತಿಲ್ಲ. ಆರಾಮ ಅಂತ ಕೇಳ್ತಾ ಇದ್ದೀನಿ. ಅದೇ ಗೊತ್ತಿಲ್ಲ. ಸೀದಾ ಹಂಗೆ ಹೋಗ್ಬಿಡ್ಲಾ? ದೇವಸ್ಥಾನ ಹತ್ರ ಹೋಗಲ್ಲ ಅನ್ಸುತ್ತೆ. ರೆಡಿ ಹಂಗೆ ಹೋಗೋಣ. ಇಲ್ಲ ನೋಡೋಣ ಹಿಂಗೆ ಹೋದ್ರೆ ಎಲ್ಲಿಗೆ ಹೋಗುತ್ತೆ ಅಂತ. ಫೋನ್ಗಳು ಮಾತಾಡ್ಕೊಂಡು ಗುರು ಲೆಫ್ಟ್ ರೈಟು ನೋಡ್ರಯ್ಯ. ದೇವಸ್ಥಾನಕ್ಕೆ ಹೀಗೆ ಹೋಗ್ಬೇಕಾಯ್ತಾ? ಬೇಡ ಬಿಡಾಕ, ಬೇರೆ ಕಡೆ ಹಾಕ್ತೀನಿ. ನನ್ನ ಗಾಡಿ ನಾನು ಅಲ್ಲ ಹಾಕ್ತೆ ಅಂದರೆ ಪರ್ಚೇಸ್ ಮಾಡಬೇಕು. ಅಯ್ಯೋ ಈ ಅಂಗಡಿ ಮುಂದೆ ಹಾಕರೆ ಆ ಆಂಟಿ ಬೈತಾರೆ, ಇಲ್ಲ ಹಾಕರೆ ಈ ಆಂಟಿ ಬೈತಾರೆ. ಎಲ್ಲರಯ್ಯ ಹಾಕ್ಲಿ ನನ್ನ ಗಾಡಿನ? ಇದ್ರೊಳಗಡೆ ಹಾಕ್ತೀನಿ. ಬೇಡ ಬಿಡು ಗುರು, ಲೆಫ್ಟಲ್ಲೇ ಹಾಕ್ತೀನಿ. ಹ್ಞೂ ಲೆಫ್ಟಿಗೆ ಬರ್ತೀನಿ. ಅಕ್ಕ ಓಡ್ ಬರ್ತಾರೆ. ಅಯ್ಯೋ ಬೇಡ ಬಿಡಾಕ. ಇಲ್ಲೇ ಹಾಕ್ಲಾ? ಇಲ್ಲೇ ಹಾಕ್ಲಾ? ಎಲ್ಲ ಹಾಕ್ಲಿ ಮಚ್ಚ? ಎಲ್ಲ ಹಾಕೋಗಲ್ಲ, ಎಲ್ಲ ಮುಂದೆ ಖಾಲಿ ಐತೆ. ಇಲ್ಲೇ ಅಲ್ಲೇ ತೋರಿಸ್ಬೋದಿತ್ತಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ಯಾವುದು ಮತ್ತಿದ್ದು? ಯಾವುದು ಗುರು? ಎಲೆಕ್ಟ್ರಿಕ್ಕು ರಿವರಾ? ಓ ರಿವರು. ಯಾವುದಿದು? ಯಾವುದು ಗುರು ಗಾಡಿ ಇದು? ರಿವರ್ ಅಂತೆ, ಎಲೆಕ್ಟ್ರಿಕ್ಕು, CBS. ಯಾವುದಾದ್ರು ಎಲೆಕ್ಟ್ರಿಕ್ ಗಾಡಿಗಳು. ಸೊ ನಮ್ಮ ಗಾಡಿ ಈಗ ಬನ್ನಿ ಗುರು ಫಸ್ಟ್ ದರ್ಶನಕ್ಕೆ ಹೋಗೋಣ. ಇಷ್ಟೊಂದು ರಶ್ ಐತೆ, ಏನು ಕತೆ ನೋಡೋಣ ಬನ್ನಿ. ಸೊ ಬ್ಯಾಟ್ರಿ ಚೇಂಜ್ ಮಾಡಿದಾಯಿತು. ಹಾಂ ಫುಲ್ ಜಾಲಿ ಅಲ್ಲ ಈ ಸೈಡ್. ಯಪ್ಪ ಎಷ್ಟು ಟ್ರಾಫಿಕ್ ಜಾಮು ಇದು. ಈ ಸೈಡ್ ಎಲ್ಲರೂ ಪಾರ್ಕಿಂಗ್ಗಳದ್ದು ಹಾಕೊಂಬಿಟ್ಟವ್ರೆ. ಇಲ್ಲೇನು ಫ್ಯಾಮಿಲಿ ಜೊತೆಗೆ ಚಾಪೆ ಮಾರ್ತವ್ರ? ಓಕೆ, ಚಾಪೆ ಎಲ್ಲ ಮಾರ್ತವ್ರೆ ಅಂದೆ. ಥಾರ್ ಸೂಪರ್ ಗಾಡಿ, ಇದೆ. ಓಹೋ ಇಲ್ಲಿ ತನಕ ಟ್ರಾಫಿಕ್ ಜಾಮ್ ಇದೆ. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ ಎಲ್ರಿಗೂ. ಅದು WD-40 ಹೊಡೆದು ನೆನ್ನೆ ಲಾಕ್ ಆಗಿತ್ತಲ್ಲ, WD-40 ಹೊಡೆದು ಡಿಸ್ಕ್ ಮೇಲೆಲ್ಲ ಆಗ್ಬಿಡೈತೆ. ಇಂಡಿ ಬ್ರೇಕೇ ಇಲ್ಲ ನಂದು. ಅದೇ ಹಿಡಿತಾ ಇಲ್ಲ. ಬ್ರೇಕಲ್ಲಿ ಆಟಾಡಬೇಕು. ಬರ್ತಾ ಫುಲ್ ಅದರಲ್ಲೇ ಮಾಡಿದ್ದು. 50-50 ಹಿಡಿತಿದ್ದೆ, ಇವಾಗ ಎಷ್ಟು 80 ಮುಂದೆ ಹಿಡ್ದಿರೋದು. ಹಾಂ ಹಿಂದೆ ಬ್ರೇಕೇ ಇಲ್ಲ. ನೆನ್ನೆ ಒರೆಸ್ಬೇಕಿತ್ತು, ಮರ್ತ್ಬಿಟ್ಟೆ. WD-40 ಹೊಡೆದ್ನ, ಅದು ಫುಲ್ಲು ಡಿಸ್ಕ್ಗೆ ಆಗ್ಬಿಡೈತೆ. ಅದು ಹೋಗಿ ಇದ್ರಲ್ಲಿ ಕೂತ್ಕೊಂಡ್ಬಿಟ್ಟೈತೆ, ಪ್ಯಾಡನ್ನು ಎತ್ಬಿಟ್ಟು ಈಗ ಉಜ್ಜಬೇಕು. ನೆನ್ನೆ ಏನು ಸೀನ್ ಆಗೈತೆ ಅಂತ ಅಂದರೆ, ನಾನು ಡಿಸ್ಕ್ಗೆ ಒಂದು ಲಾಕ್ ಹಾಕ್ತೀನಿ, ಡಿಸ್ಕ್ ಲಾಕು. ಅದು ಕಚ್ಕೊಂಡ್ಬಿಡೈತೆ. ಲೈಕ್ ಓಪನ್ ಮಾಡಿದ್ವಿ, ಆಗಲೇ ಇಲ್ಲ. ಕೊನೆಯದಾಗಿ ಕಟ್ ಮಾಡಿ ತೆಗಿಯೋಣ ಅಂದ್ಬಿಟ್ಟು ಏನೇನೋ ಪ್ರಯತ್ನ ಪಟ್ವಿ. WD-40 ಹೊಡೆದೆ, ರಸ್ಟ್ ಹಿಡಿದಿರುತ್ತೆ, ಅಟ್ಲೀಸ್ಟ್ ಅದನ್ನು ರಿಲೀಸ್ ಆಗುತ್ತೆ ಕೀಯಿಂದ ಅಂತ. ಅದಕ್ಕೂ ಒಪ್ಕೊಳ್ಳಿಲ್ಲ. ಆ WD-40 ಏನಾಗಿದೆ ಡಿಸ್ಕ್ ಮೇಲೆ ಮತ್ತು ಡಿಸ್ಕ್ ಪ್ಯಾಡ್ಸ್ ಮೇಲೆಲ್ಲ ಬಿದ್ದುಬಿಟ್ಟಿದೆ.
ಸೊ ಏನು ಕತೆ ಅಂತ ಅಂದರೆ ಬೆಳಗ್ಗೆ ಅಲ್ಲಿಂದ ಇಲ್ಲಿಗೆ ಬರ್ತಾ ಆಲ್ಮೋಸ್ಟ್ ಒಂದು 80 ಕಿಲೋಮೀಟರ್ಸ್ ಆಗಿದ್ಮೇಲೆ ನಾನು ಇವ್ನಿಗೆ ಗಾಡಿ ಕೊಟ್ಟಿದ್ದೀನಿ. ಈ 80 ಕಿಲೋಮೀಟರ್ಸು ವಿತೌಟ್ ಬ್ಯಾಕ್ ಬ್ರೇಕು ನಾನು ಓಡಿಸಿರೋದು. ಅಂದರೆ ಬ್ಯಾಕ್ ಬ್ರೇಕ್ ಒಂದು 10% ಅಷ್ಟೇ ಹಿಡಿತಾ ಇರೋದು. ನನ್ನ ಗಾಡಿಯಲ್ಲಿ ಹೆಂಗೆ ಅಂದರೆ 50% ಬ್ಯಾಕ್ ಬ್ರೇಕು 50% ಫ್ರಂಟ್ ಬ್ರೇಕ್ ಹಿಡಿದ್ರೇ ಬ್ರೇಕ್ ಹಿಡಿಯೋದು. ಯಾಕಂದರೆ ಡಿಸ್ಕು ಫ್ರಂಟಲ್ಲಿ ದೊಡ್ಡದಿರೋದು, ಹಿಂದೆ ಚಿಕ್ಕದಿರೋದು, ಇಂಜಿನ್ ವೆಯ್ಟ್ ಮುಂದೆ ಇದೆಯಲ್ಲ, ಸೊ ಆ ಡಿಸ್ಟ್ರಿಬ್ಯೂಷನ್ಗೋಸ್ಕರ. ಇವಾಗ ಹೇಗಾಗಿರೋದಂದರೆ 90% ನಾನು ಫ್ರಂಟ್ ಬ್ರೇಕಲ್ಲೇ ಹಿಡ್ದಿರೋದು, ಇನ್ನು 10% ಬ್ಯಾಕ್ ಬ್ರೇಕು. ಸೊ 80 ಕಿಲೋಮೀಟರ್ಸ್ ಈ ಥರ ಓಡಿಸಿದ್ದೀನಿ. ಅಂದರೆ ನಾನು ಸರಿ ಹೋಗುತ್ತೆ ಅಂತ ಮಾಡಿದೆ. ಅದೆಲ್ಲಿ WD-40 ಹೋಗ್ಬಿಟ್ಟು ಕೂತ್ಕೊಂಡ್ಬಿಡೈತೆ ಅನಿಸುತ್ತೆ, ಕರೆಕ್ಟಾಗಿ ಆಗಲಿಲ್ಲ. ಲೆಟ್ಸ್ ಸಿ, ಏನೂ ಪ್ರಾಬ್ಲಮ್ ಇಲ್ದಿರೆ ಫಸ್ಟು ಏರಿಯಾಗೆ ಹೋಗಿದ್ಮೇಲೆ ಅಲ್ಲಿ ಗ್ಯಾರೇಜ್ ಹತ್ರ ಹಾಕ್ಕೊಂಡು ನೋಡೋಣ. ಇವರು ಬಿಚ್ಚೋದು ದೊಡ್ಡದಲ್ಲ, ಮತ್ತೆ ತಿರ್ಗಾ ಕಟ್ಟಿಂಗ್ ಪ್ಲೇಯರ್ ಏನಾದ್ರು ಬೇಕು ಹಾಕೋಕ್ಕೆ. ಬಿಸಿ ಐತೆ ಹಾಂ ಎಲ್ಲಿ ಏನು ಕಷ್ಟ ಆಯಿತು ಅಂದರೆ ನೀನು ಇಲ್ಲಿ ಲಾಕ್ ಮಾಡಿದೆ ಕಣೋ, ಡಿಸ್ಕ್ ಲಾಕು. ಅದು ಓಪನ್ ಆಗಲಿಲ್ಲ, ಅದೇನೋ ಪ್ರಾಬ್ಲಮ್. ಹಾಂ, ಏನಕ್ಕೆ ಹಾಕಿದೆ? ಈ ಹೋಲ್ ಒಳಗಡೆ ಬರುತ್ತೆ. ಏನಕ್ಕೆ ಹಾಕಿದೆ? ಹೌದು, ಡೈಲಿ ನಾನು ಹಾಕ್ತೀನಿ ಗಾಡಿ ನಿಲ್ಲಿಸ್ಬೇಕಾರೆ. ಅದೇನಾಯಿತು, ಕೀ ಹಾಕಿದೆ, ಓಪನ್ ಆಗಲಿಲ್ಲ. ಸೊ ಅದನ್ನು WD-40 ಹೊಡೆದೆ. ಇಲ್ಲೆಲ್ಲ WD-40 ಆಗಿ ಬ್ರೇಕ್ ಹಿಡಿಬೇಕಾದ್ರೆ ಎಲ್ಲ ಡಿಸ್ಕ್ ಪ್ಯಾಡ್ ಒಳಗಡೆ ಹೋಗಿ ಕಚ್ಕೊಂಬಿಡೈತೆ. ಏನು ಮಾಡ್ಬೇಕು, ಇದನ್ನು ಎತ್ತುಬಿಟ್ಟು ಇದನ್ನು ಡ್ರ್ಯಾಗ್ ಮಾಡಿ ಕಟಿಂಗ್ ಪ್ಲೇಯರ್ ಬೇಕೇ ಬೇಕು. ಸುಮ್ಮನೆ ನಾವೇನೋ ಮಾಡೋಕ್ಕೋಗಿ ಬನ್ನಿ ಬ್ರೇಕ್ ತಗೊಳ್ಳೋಣ. ಎಳ್ನೀರು ಬ್ರೇಕ್. ಯಾಕೆ ಬೇಕು? ಸೊ ಲೆಟ್ಸ್ ಡ್ರಿಂಕ್ ಎಳ್ನೀರು ನಾವು. ಸೊ ವಿಡಿಯೋ ಹೀಗೆ ಎಂಡ್ ಮಾಡ್ತೀನಿ ಎಳ್ನೀರು ಕುಡ್ದು.